ಕನ್ನಡದ ಕಂಡಕ್ಟರ್ ಎಂದೇ ಪ್ರಖ್ಯಾತರಾಗಿರುವ ಶ್ರೀಯುತ ಪ್ರಕಾಶಯ್ಯ ರಾಜಶೇಖರಯ್ಯ ಸಿಯೋಗಿ ಮಠರವರು ಪ್ರಸ್ತುತ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗದ ಹುಬ್ಬಳ್ಳಿ ನಗರ ಸಾರಿಗೆ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಪ್ರತಿನಿತ್ಯ ಕರ್ತವ್ಯದ ಅವಧಿಯಲ್ಲಿ ಅಪ್ಪಿತಪ್ಪಿಯೂ ಬೇರೆ ಭಾಷೆಯನ್ನು ಬಳಸದೆ ಅಚ್ಚುಗನ್ನಡದಲ್ಲಿ ಸ್ಟಾಪ್ ಎನ್ನುವುದರ ಬದಲಾಗಿ ನಿಲುಗಡೆಯ ಸ್ಥಳ, ಟಿಕೆಟ್ ಬದಲಾಗಿ ದಾರಿ ಚೀಟಿ, APMC ಬದಲಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಎಂದು ಎಲ್ಲ ನಿಲುಗಡೆಯ ಹಂತಗಳನ್ನು ಸಾಮಾನ್ಯ ಪ್ರಯಾಣಿಕರಿಗೂ ಅರ್ಥ ಆಗುವ ಹಾಗೆ ಅವರದೇ ಆದ ಶೈಲಿಯಲ್ಲಿ ಅಚ್ಚುಗನ್ನಡದಲ್ಲಿಯೇ ತಿಳಿಸುತ್ತಾರೆ. ಮುಂದಿನ ನಿಲ್ದಾಣ ಕೃಷಿ ಉತ್ಪನ್ನ ಮಾರುಕಟ್ಟೆ. ಇವರ ಭಾಷಾಭಿಮಾನದ ಕುರಿತು ಘಟಕ ವ್ಯವಸ್ಥಾಪಕರಾದ ಶ್ರೀ P. ಪರಮೇಶ್ವರಪ್ಪ ಅವರು ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಪ್ರಕಾಶಯ್ಯ ಶಿವಯೋಗಿ ಮಠ ಇವರು ನಗರ ಸಾರಿಗೆ 1ನೇ ಘಟಕದಲ್ಲಿ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರು ತಮ್ಮ ಕರ್ತವ್ಯದಲ್ಲಿ ತುಂಬ ಒಳ್ಳೆಯ ರೀತಿಯ ಸೇವೆಯನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ. ತಮ್ಮ ಕರ್ತವ್ಯದ ಅವಧಿಯಲ್ಲಿ ಸಾರ್ವಜನಿಕರೊಂದಿಗೆ ಅಚ್ಚ ಕನ್ನಡದಲ್ಲಿ ಮಾತನಾಡುವಂತಹ ಒಂದು ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾರೆ. ಈ ಮೂಲಕ ಅವರು ತಮ್ಮ ಕನ್ನಡ ಭಾಷೆಯ ಅಭಿಮಾನವನ್ನು ತಮ್ಮ ಕರ್ತವ್ಯದ ವೇಳೆಯಲ್ಲಿ ತೋರಿಸ್ತಾ ಇದ್ದಾರೆ. ಇದು ನಮ್ಮ ನಗರ ಸಾರಿಗೆ 1ನೇ ಘಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಜಿಲ್ಲಾಧಿಕಾರಿಗಳೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ ಒಂದು ಒಳ್ಳೆಯ ರೀತಿಯ ಬಾಂಧವ್ಯದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕನ್ನಡ ಭಾಷೆಯ ಸೇವೆಯನ್ನು ಈ ಮೂಲಕ ಸಲ್ಲಿಸ್ತಕ್ಕಂಥ ನಮ್ಮ ಪ್ರಕಾಶಯ್ಯ ಶಿವಯೋಗಿ ಮಠ ಅವರಿಗೆ ಘಟಕದ ವತಿಯಿಂದ ಮತ್ತು ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ತಮ್ಮ ದಿನನಿತ್ಯದ ಕರ್ತವ್ಯದ ಅವಧಿಯಲ್ಲಿಯೂ ಸಾರ್ವಜನಿಕ ಪ್ರಯಾಣಿಕರಿಗೆ ಕನ್ನಡ ಭಾಷೆ, ನಾಡು, ನುಡಿಯ ಕುರಿತು ತಮ್ಮ ಕರ್ತವ್ಯದ ಒತ್ತಡದಲ್ಲಿಯೂ ಭಾಷಾಭಿಮಾನದ ಕುರಿತು ಜಾಗೃತಿಯನ್ನುಂಟು ಮಾಡುತ್ತಿದ್ದಾರೆ. ಆದ್ದರಿಂದ ಇವರು ನಿರ್ವಾಹಕರಾಗಿದ್ದರೂ ಸಹ ಮಾತೃಭಾಷೆಯ ಕುರಿತು ಹೊಂದಿರುವ ಅಭಿಮಾನವು ಇವರು ಕನ್ನಡ, ನಾಡು, ನುಡಿಯ ಬಗ್ಗೆ ಇವರಿಗಿರುವ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. ಆದ್ದರಿಂದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇಂಥ ಒಬ್ಬ ಸೃಜನಶೀಲ ವ್ಯಕ್ತಿತ್ವದ ಸಿಬ್ಬಂದಿ ಇರುವುದು ನಮ್ಮ ಸಂಸ್ಥೆಗೆ ಗೌರವ ಹಾಗೂ ಹಿರಿಮೆಯನ್ನು ತಂದುಕೊಟ್ಟಿದೆ.